ಶೆಡ್ ರಿಪೇರಿ ಆಗ್ಬೇಕಾಗೈತಿ. ಆನಂತರ 2ನೇ ಕಂತಿನ ಹಣ ಬರ್ಬೇಕಾಗೈತಿ. RC ಸೆಂಟ್ರಲ್ ಇರ್ತಕ್ಕಂಥ ಎಲ್ಲ ರಸ್ತೆಗಳು ಸುಗಮ ಆಗ್ಬೇಕು, ಗಟಾರ ಆಗ್ಬೇಕು, ನೀರಿನ ಪೈಪ್ಲೈನ್ ಆಗ್ಬೇಕು, ವಿದ್ಯುತ್ ಸಂಪರ್ಕ ವ್ಯವಸ್ಥೆ ಆಗ್ಬೇಕು. ಇದಕ್ಕೆ ಸರ್ಕಾರದಲ್ಲಿ ರೊಕ್ಕಿಲ್ಲ ಅಂತಾರ. ನಿನ್ನೆಲ್ಲ ಮೊನ್ನೆ ಅಧಿಕಾರವನ್ನು ವಹಿಸಿಕೊಂಡಿರ್ತಕ್ಕಂಥ DK ಶಿವಕುಮಾರ್ ಅವರು 1ನೇ ಸಂಪುಟದ ಸಭೆ ಒಳಗಿನ 4 ಗಂಟೆ 5 ನಿಮಿಷಕ್ಕೆ ಸಚಿವ ಪ್ರಮಾಣ ವಚನ ಸ್ವೀಕರಿಸಿ 4:30ಕ್ಕೆ 2,000 ಕೋಟಿ ರೂಪಾಯಿಯನ್ನ ಬೆಂಗಳೂರು ರಿಲೀಸ್ ಮಾಡಿದ್ರು. ಬೆಂಗಳೂರು ತಾವು ನೋಡಿರ್ಬೋದು, 2,000 ಕೋಟಿ 1ನೇ ದಿನ. ಅಂದ್ರೆ ಸರ್ಕಾರ ಕುರ್ಚಿ ಯಾವಾಗ ಬಿದ್ದು ಹೋಗುತ್ತೆ ಅಂತ ಗೊತ್ತಿರಲ್ಲ ಅವ್ರಿಗೆ. ನಮ್ಮ ಕೆಲಸ ಆಗಲಿ ಅಂತಕ್ಕಂಥ ದೃಷ್ಟಿಯಿಂದ ಬೆಂಗಳೂರಿಗೆ ಅನುಕೂಲ ಮಾಡಿಬಿಟ್ರು. ಅಂದ್ರೆ ದಕ್ಷಿಣ ಕರ್ನಾಟಕದ ಯಾವುದೇ ರಾಜಕಾರಣಿ ಇರಲಿ, ಅವ್ರು ಉತ್ತರ ಕರ್ನಾಟಕದ ಮೇಲೆ ಘನಘೋರವಾಗಿರ್ತಕ್ಕಂಥ ಅನ್ಯಾಯವನ್ನು ಮಾಡ್ಕೊಂತ ಬಂದಾರ ಹೊರತು ಅವರೇ ಉತ್ತರ ಕರ್ನಾಟಕದ ಕಡೆ ಹೆಚ್ಚು ಗಮನ ಹರಿಸಿ ಸಂತ್ರಸ್ತರ ಬಾಳನ್ನ ಹಸನು ಮಾಡಿಲ್ಲ. ಮತ್ತು ಇಲ್ಲಿರ್ತಕ್ಕಂಥವ್ರ ಕೂಡ ನಮ್ಮ ಉತ್ತರ ಕರ್ನಾಟಕದ ಎಲ್ಲ ಜನಪ್ರತಿನಿಧಿಗಳನ್ನ ಹೇಳ್ತೀನಿ ನಾನು. MLAಗಳು ಇರ್ಬೋದು, MLCಗಳು ಇರ್ಬೋದು, MP ಗಳು ಇರ್ಬೋದು, ರಾಜ್ಯಸಭಾ ಸದಸ್ಯರಿರ್ಬೋದು, ಪೌರ ಸಂಸ್ಥೆಯಿಂದ ಆಗಿರ್ತಕ್ಕಂಥ ಸದಸ್ಯರಿರ್ಬೋದು, ಅವರು ಕೂಡ ಪಾರ್ಲಿಮೆಂಟ್ನಲ್ಲಿ ಧ್ವನಿ ಎತ್ತಿಲ್ಲ, ವಿಧಾನಸೌಧದಲ್ಲಿ ಕೂಡ ಧ್ವನಿ ಎತ್ತಿಲ್ಲ, ಕೆಳಮನೆಗೂ ಎತ್ತಿಲ್ಲ, ಮೇಲ್ಮನೆಗೂ ಎತ್ತಿಲ್ಲ ಧ್ವನಿ. ಜಿಲ್ಲಾ ಪಂಚಾಯತಿಯಲ್ಲೂ ಕೂಡ ಹಂಗ, ತಾಲೂಕ್ ಪಂಚಾಯತಿಯಲ್ಲೂ ಕೂಡ ಹಂಗ, ಪಟ್ಟಣ ಪಂಚಾಯತಿಯಲ್ಲೂ ಕೂಡ ಹಂಗ. ಬೇಕಾದ ಸ್ಥಳೀಯ ಸಂಸ್ಥೆಗಳಲ್ಲಿ ಹೋಗಿ ಬರೇ ತಾರತಮ್ಯ. ಉತ್ತರ ಯಾವುದೇ ಯೋಜನೆಗಳು ಬಂದರೂ ಕೂಡ ದಕ್ಷಿಣ ಕರ್ನಾಟಕದಲ್ಲಿ ಪ್ರಥಮ ಬಾರಿಗೆ ಅದು ಇಂಪ್ಲಿಮೇಷನ್ ಆಗಬೇಕು. ಆತಂದ್ರೂ ಕೂಡ ಲಾಭ, ಆಗದೇ ಇದ್ರೂ ಕೂಡ ಲಾಭ. ಯಾಕಂದ್ರೆ ದುಡ್ಡು ವ್ಯಯ ಆಗಿರ್ತೈತೆ ಅಲ್ಲೇ. ಆ ಯೋಜನೆ ಸಾಧಕ ಮತ್ತು ಬಾಧಕದ ಬಗ್ಗೆ ಅಲ್ಲೇ ಟ್ರಯಲ್ ನಡೀತೈತಿ. ಟ್ರಯಲ್ ನಡೆದಾಗ ಡಾಂಬರ್ ಹಾಕ್ತಾರೆ ಸದಾ ನಿಮ್ಮೂರಿಗೊಂದು. ಇದು ಎಷ್ಟು ದಿನ ಬರ್ತಾ ನೋಡ್ಬೇಕಂದ್ರೆ ಡಾಂಬರ್ ಬೀಳುತ್ತದೆ. ಕಡೆಗೆ 20 ದಿನ ಬಂತಲ್ರಿ, ಇಲ್ಲಿ ಅದೇ ಇಲ್ಲಲ್ಲ. 20 ದಿನ 6 ತಿಂಗಳು ಬರ್ತಂದಿಂದ ನಂತರ ಹಿಕ್ಕಟ್ಟು ಬರ್ತದೆ ನಮ್ಗೆ. 6 ತಿಂಗಳಾಗಿಂದ ನಮ್ಮ ಮನೆ ಕಡೆ ಡಾಂಬರ್ ರೋಡ್ ಹಂಗತಿ ವ್ಯವಸ್ಥೆ ಆಗೈತಿ. ನಮ್ಮ ಜನಪ್ರತಿನಿಧಿಗಳು ಎಲ್ಲಿ ಶಕ್ತಿ ಕೇಂದ್ರದಲ್ಲಿ ಧ್ವನಿ ಎತ್ತಬೇಕಾಗೈತಿ, ಅವ್ರು ಧ್ವನಿ ಎತ್ತವಲ್ರಾಗ್ಯಾರ. ಮತ್ತು ನಮ್ಮ ಜನ ಏನಾಗ್ಬಿಟ್ಟಾರ, ಸ್ವಲ್ಪ ಮುಗ್ಧತೆ ಕಾಯ್ಕೊಳಕತ್ತಾರ. ನಮ್ಮ ಮನುಷ್ಯ ಇಲ್ಲಿಯವರ, ಇವ್ರು ಹಿಂಗದಾರ, ಇವ್ರು ನಮ್ಗೆ ಬೇಕಾದವರು, ಹಂಗ ಹಿಂಗ ಅಂತೇಳಿ ಕಾನೂನಾತ್ಮಕವಾಗಿ ಒಬ್ಬ ಜನಪ್ರತಿನಿಧಿಯನ್ನ ನಾವು ಚುನಾವಣೆ ಸಂದರ್ಭದಲ್ಲಿ ಆಯ್ಕೆ ಮಾಡಿಂದ ಅವ್ರು ನಮ್ಮ ಪ್ರತಿನಿಧಿಗಳ. ಹಿಂಗತೆಯಾಗಿ ನಾವು ಅವ್ರನ್ನ ಕೇಳ್ಬೇಕಾಗತ್ತ. ಸಮಸ್ಯೆ ನಮಗಾಗೈತಿ, ಅವ್ರಿಗೆಲ್ಲ ಸಮಸ್ಯೆ ಯಾರಿಗಾಗಿರ್ತೈತಿ, ನಾವು ಯಾರ ತಕ್ಕ ಕೇಳಿದ್ರೆ ಮತ್ತು ಯಾವ ರೀತಿ ಅದನ್ನ ಬಗೆಹರಿಸಬೇಕು ಅಂತಕ್ಕಂಥದ್ದು. ಮತ್ತು ಈಗಾಗಲೇ ಇದು ಏನಾಗೈತಿ, ಡ್ಯಾಮ್ ಸೆಟ್ನಿಂದ ಹಿನ್ನೀರಿನಿಂದ ಬಾಧಿತ ಪ್ರದೇಶ ಒಂದೊಂದಷ್ಟು ಮುಳುಗಡೆ ಆಗ್ಯಾವು. ಒಂದಷ್ಟು ಹಿನ್ನೀರು ಅಂದ್ರೆ ಬ್ಯಾಕ್ ವಾಟರ್ ಬಂದು ನಿಂದಿರೋದ್ರಿಂದ ನಿಮ್ಮನ್ನು ಶಿಫ್ಟ್ ಮಾಡ್ಯಾರ. ಬ್ಯಾಕ್ ವಾಟರ್ ಬಂದು ಮುಳುಗಿ ಹೋಗೋದು ಉತ್ತಮದು. ಇದು ಅದಕ್ಕಿಂತ ಹೇಸಿ ಇದು. ಯಾಕಂದ್ರ ನೀವು ಅಲ್ಲಿಂದ ಕಿತ್ಕೊಂಡ್ ಸಮಸ್ಯೆಗಳಾದ ಮದುವೆ, ಹಣಕಾಸು, ವ್ಯಾಪಾರ, ಗಂಡ ಹೆಂಡತಿ ಸಮಸ್ಯೆ, ಮಕ್ಕಳು ಪ್ರೀತಿಯಲ್ಲಿ ಬಿದ್ದು ಮಾತು ಕೇಳದಿದ್ದಲ್ಲಿ, ಪ್ರೀತಿಯಲ್ಲಿ ನಂಬಿ ಮೋಸ, ಪ್ರೀತಿಸಿದವರಿಂದ ತೊಂದರೆ, ಇಷ್ಟಪಟ್ಟವರು ನಿಮ್ಮಂತೆ ಆಗಲು ಮಕ್ಕಳಾಗದಿದ್ದಲ್ಲಿ, ಸಾಲದವರಿಂದ ತೊಂದರೆ, ಹಣ ತಿರುಗಿ ಬರಲು, ಗಂಡ ಬೇರೆ ಸ್ತ್ರೀ ವಶದಲ್ಲಿದ್ದರೆ, ನಿಮ್ಮ ಪತ್ನಿ ಪರಪುರುಷರ ಸಹವಾಸದಲ್ಲಿದ್ದರೆ, ಪುರುಷತ್ವ ಸಮಸ್ಯೆ, ಅತ್ತೆ ಕಾಟ ಸಮಸ್ಯೆ, ಯಾವುದೇ ಬಗೆಹರದ ಸಮಸ್ಯೆಗೆ ಕೇವಲ ಒಂದೇ ದಿನದಲ್ಲಿ ಗ್ಯಾರಂಟಿ ಪರಿಹಾರ. ಸ್ತ್ರೀಯರಿಗೆ ವಿಶೇಷ ಪರಿಹಾರ. ಎಷ್ಟೋ ಜ್ಯೋತಿಷ್ಯರಲ್ಲಿ ಕೇಳಿ ಹಣ ಕಳೆದುಕೊಂಡಲ್ಲಿ ನಮ್ಮಲ್ಲಿ ಗ್ಯಾರಂಟಿ ಪರಿಹಾರ ಸಿಗುತ್ತದೆ. ಯಾವುದೇ ಸಮಸ್ಯೆ ಇದ್ದರೂ, ಎಂತ ಕಠಿಣ ಸಮಸ್ಯೆಗಳಿದ್ದರೂ ನಿಮ್ಮ ಜಾತಕ, ಫೋಟೋ, ಹಸ್ತಮುದ್ರಿಕಾ ನೋಡಿ ಭವಿಷ್ಯ ಹೇಳಲಾಗುತ್ತದೆ. ಇನ್ನು ನಿಮ್ಮ ಜೀವನದ ಎಂತ ಸಮಸ್ಯೆಗಳಿದ್ದರೂ ನಮ್ಮಲ್ಲಿ ಪರಿಹಾರ ಇದೆ. ಕೂಡಲೇ ಕರೆ ಮಾಡಿ ಅಥವಾ ವಾಟ್ಸ್ಆಪ್ ಮಾಡಿ.